ಬೆಳಿಗ್ಗೆ ಎದ್ದ ತಕ್ಷಣ ತೆಂಗಿನ ಮರ ನೋಡಿದರೆ ಏನಾಗುತ್ತದೆ? ನಮ್ಮ ಸನಾತನ ಸಂಸ್ಕೃತಿ ಮತ್ತು ಭಾರತೀಯ ಪರಂಪರೆಯಲ್ಲಿ ಪ್ರತಿಯೊಂದು ದಿನದ ಆರಂಭಕ್ಕೂ ಒಂದು ವಿಶೇಷ ಪ್ರಾಮುಖ್ಯತೆ ಇದೆ. ಪ್ರಾತಃ ಕಾಲ ಎಂದರೆ ಕೇವಲ ಸೂರ್ಯೋದಯದ ಸಮಯವಲ್ಲ, ಅದು ನವೋಲ್ಲಾಸ, ಹೊಸ ಭರವಸೆ ಮತ್ತು ಧನಾತ್ಮಕ ಶಕ್ತಿಯ ಸಂಕೇತ. ಬೆಳಿಗ್ಗೆ ಕಣ್ಣು ಬಿಟ್ಟ ತಕ್ಷಣ ನಾವು ಏನನ್ನು ನೋಡುತ್ತೇವೆ, ನಮ್ಮ ದೃಷ್ಟಿ ಯಾವುದರ ಮೇಲೆ ಬೀಳುತ್ತದೆ ಎಂಬುದನ್ನು ನಮ್ಮ ಇಡೀ ದಿನದ ಯೋಚನೆಗಳು, ಮನಸ್ಥಿತಿ ಮತ್ತು ಶಕ್ತಿಯನ್ನು ನಿರ್ಧರಿಸುತ್ತದೆ ಎಂಬುದು ನಂಬಿಕೆ ಶತಮಾನಗಳಿಂದ ಬೆಳೆದು ಬಂದಿದೆ. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ದೃಷ್ಟಿ ಬಾಗಿಲ ಹೊರಗಿನ ಸುಂದರ ಎತ್ತರಕ್ಕೆ ಬೆಳೆದಿರುವ ತೆಂಗಿನ ಮರದ ಮೇಲೆ ಬಿದ್ದರೆ ಏನಾಗುತ್ತದೆ? ಇದು ಶುಭವೋ ಅಥವಾ ಅಶುಭವೋ? ಇದರಿಂದ ಅದೃಷ್ಟ ಒಲಿಯುತ್ತದೆಯೇ? ಈ ಕುರಿತು ಜಾನಪದ, ಜ್ಯೋತಿಷ್ಯ, ವಾಸ್ತುಶಾಸ್ತ್ರ ಮತ್ತು ಪ್ರಕೃತಿ ವಿಜ್ಞಾನ ಏನು ಹೇಳುತ್ತದೆ ಎಂಬುದನ್ನು ವಿಸ್ತಾರವಾಗಿ ಮತ್ತು ಸ್ವಾರಸ್ಯಕರವಾಗಿ ತಿಳಿಯೋಣ. 1. ಕಲ್ಪವೃಕ್ಷ ತೆಂಗಿನ ಮರ. ಭಾರತೀಯ ಸಂಸ್ಕೃತಿಯಲ್ಲಿ ತೆಂಗಿನ ಮರಕ್ಕೆ ಸಾಮಾನ್ಯ ಸ್ಥಾನವಿಲ್ಲ. ಕಲ್ಪವೃಕ್ಷ ಅಂದರೆ ಕೊಡುವ ಮರ ಎಂದು ಪೂಜಿಸಲಾಗುತ್ತದೆ. ದೇವತಾ ವಾಸ. ತೆಂಗಿನ ಮರದಲ್ಲಿ ಮುಕ್ಕೋಟಿ ದೇವತೆಗಳು, ವಿಶೇಷವಾಗಿ ಲಕ್ಷ್ಮೀದೇವಿ ಮತ್ತು ಶಿವನ ಅನುಗ್ರಹವಿದೆ ಎಂಬುದು ನಂಬಿಕೆ. ತೆಂಗಿನಕಾಯಿಯ ಮೇಲಿರುವ 3 ಕಣ್ಣುಗಳನ್ನು ಪರಶಿವನ ತ್ರಿನೇತ್ರಗಳಿಗೆ ಹೋಲಿಸಲಾಗುತ್ತದೆ. ಶುಭ ಕಾರ್ಯಗಳ ಮೂಲ. ಮದುವೆ, ಗೃಹ ಪ್ರವೇಶ, ಪೂಜೆ ಪುನಸ್ಕಾರ, ಹೊಸ ಉದ್ಯೋಗ ಅಥವಾ ಯಾವುದೇ ಕಾರ್ಯಕ್ರಮವಿರಲಿ ಅಲ್ಲಿ ತೆಂಗಿನಕಾಯಿ ಮತ್ತು ತೆಂಗಿನ ಗರಿಗಳು ಇರಲೇಬೇಕು. ಇಂಥ ಪವಿತ್ರವಾದ ಮರವನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೋಡುವುದು ಅಶುಭವಾಗಲು ಹೇಗೆ ಸಾಧ್ಯ? ಖಂಡಿತವಾಗಿಯೂ ಬೆಳಿಗ್ಗೆ ತೆಂಗಿನ ಮರವನ್ನು ನೋಡುವುದು ಅತ್ಯಂತ ಒಳ್ಳೆಯದು ಎಂದು ಭಾವಿಸಲಾಗುತ್ತದೆ. 2. ಬೆಳಿಗ್ಗೆ ತೆಂಗಿನ ಮರ ನೋಡಿದರೆ ಸಿಗುವ ಶುಭ ಫಲಗಳು ಮತ್ತು ಅದೃಷ್ಟ. ಶಾಸ್ತ್ರಗಳು ಮತ್ತು ಹಿರಿಯರ ನಂಬಿಕೆಯ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ತೆಂಗಿನ ಮರವನ್ನು ದರ್ಶಿಸುವುದರಿಂದ ಹಲವಾರು ಧನಾತ್ಮಕ ಪರಿಣಾಮಗಳು ಉಂಟಾಗುತ್ತವೆ. 1. ಲಕ್ಷ್ಮೀ ದೇವಿಯ ಕೃಪೆ ಮತ್ತು ಧನಾಗಮನ. ತೆಂಗಿನ ಮರವನ್ನು ಶ್ರೀಫಲ ನೀಡುವ ವೃಕ್ಷ ಎನ್ನಲಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಕಲ್ಪವೃಕ್ಷದ ದರ್ಶನ ಮಾಡುವುದರಿಂದ ಮನೆಯಲ್ಲಿ ದಾರಿದ್ರ್ಯ ತೊಲಗಿ ಅಷ್ಟ ಐಶ್ವರ್ಯಗಳು ಮತ್ತು ಧನ ಧಾನ್ಯಗಳು ಅಭಿವೃದ್ಧಿಯಾಗುತ್ತವೆ ಎಂಬ ಬಲವಾದ ನಂಬಿಕೆ ಇದೆ. 2. ಮನಸ್ಸಿಗೆ ಶಾಂತಿ ಮತ್ತು ಧನಾತ್ಮಕ ಶಕ್ತಿ. ತೆಂಗಿನ ಮರವು ಯಾವಾಗಲೂ ಹಸಿರಿನಿಂದ ಕಂಗೊಳಿಸುತ್ತಾ ಗಗನಮುಖಿಯಾಗಿ ಬೆಳೆಯುತ್ತದೆ. ಪ್ರಾತಃ ಕಾಲದ ಸೂರ್ಯನ ರಶ್ಮಿಗಳು ತೆಂಗಿನ ಗರಿಗಳ ಮೇಲೆ ಬಿದ್ದು ಹೊಳೆಯುವಾಗ ಅದನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಇದು ಮನಸ್ಸಿನ ಆತಂಕ, ಒತ್ತಡವನ್ನು ತಕ್ಷಣವೇ ದೂರ ಮಾಡಿ ದಿನವಿಡೀ ಉತ್ಸಾಹದಿಂದಿರಲು ನೆರವಾಗುತ್ತದೆ. 3. ಯಶಸ್ಸು ಮತ್ತು ಉನ್ನತಿ. ತೆಂಗಿನ ಮರವು ಯಾವುದೇ ಅಡೆತಡೆಗಳಿದ್ದರೂ ನೇರವಾಗಿ ಆಕಾಶದತ್ತ ಬೆಳೆಯುತ್ತದೆ. ಬೆಳಿಗ್ಗೆ ಇದನ್ನು ನೋಡುವುದರಿಂದ ನಮ್ಮ ಜೀವನದಲ್ಲೂ ಉನ್ನತ ಮಟ್ಟಕ್ಕೆ ಬೆಳೆಯಬೇಕು, ಧೈರ್ಯವಾಗಿ ನಿಲ್ಲಬೇಕು ಎಂಬ ಪ್ರೇರಣೆ ಸಿಗುತ್ತದೆ. ಕೈಗೊಳ್ಳುವ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಎಂಬುದು ಸಂಕೇತ. 4. ನಿರಂತರ ಆರೋಗ್ಯ ಮತ್ತು ಜೀವಸತ್ವ. ಮರುಭೂಮಿ ಅಥವಾ ಉಪ್ಪು ನೀರಿದ್ದರೂ ಸಹ ಸಿಹಿಯಾದ ಪೌಷ್ಟಿಕಾಂಶಯುಕ್ತ ಎಳನೀರನ್ನು ನೀಡುವ ಅದ್ಭುತ ಶಕ್ತಿ ತೆಂಗಿನ ಮರಕ್ಕಿದೆ. ಬೆಳಿಗ್ಗೆ ಇದನ್ನು ನೋಡುವುದು ಆರೋಗ್ಯಕರ ಜೀವನ ಶೈಲಿ ಮತ್ತು ದೀರ್ಘಾಯುಷ್ಯದ ಸಂಕೇತವಾಗಿದೆ. 3. ತೆಂಗಿನ ಮರ ಮತ್ತು ವಾಸ್ತುಶಾಸ್ತ್ರದ ನಿಯಮಗಳು. ದಿಕ್ಕುಗಳು. ಮನೆಯ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ತೆಂಗಿನ ಮರವಿದ್ದು ಬೆಳಿಗ್ಗೆ ಎದ್ದಾಗ ಅದು ಕಾಣಿಸಿದರೆ ಅತ್ಯಂತ ಶುಭ. ಇದು ಮನೆಗೆ ಧನಲಾಭ ಮತ್ತು ಸ್ಥಿರತೆಯನ್ನು ತರುತ್ತದೆ. ಉತ್ತರ ಅಥವಾ ಈಶಾನ್ಯ. ಒಂದು ವೇಳೆ ಮನೆಯ ತೀರಾ ಹತ್ತಿರದಲ್ಲಿ ಅಂದರೆ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ತೀರಾ ಎತ್ತರದ ತೆಂಗಿನ ಮರವಿದ್ದು ಅದು ಬೆಳಗಿನ ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ತಡೆಯುತ್ತಿದ್ದರೆ ಅದನ್ನು ವಾಸ್ತು ಪ್ರಕಾರ ಶುಭವೆನ್ನಲಾಗುವುದಿಲ್ಲ. ಏಕೆಂದರೆ ಬೆಳಗಿನ ಎಳೆಯ ಬಿಸಿಲು ಮನೆಗೆ ಬೀಳುವುದು ಆರೋಗ್ಯಕ್ಕೆ ಮತ್ತು ವಾಸ್ತುವಿಗೆ ಮುಖ್ಯ. 4. ಈ ವಿಷಯದಲ್ಲಿ ಇರುವ ಅಶುಭ ಅಥವಾ ಅಪಾಯದ ಕಲ್ಪನೆಗಳು ನಿಜವೇ? ಅನೇಕ ಜನರು ಬೆಳಿಗ್ಗೆ ಎದ್ದಾಗ ತೆಂಗಿನ ಮರ ನೋಡಿದರೆ ಸಾವು ಅಥವಾ ಅಶುಭ ಸಂಭವಿಸುತ್ತದೆಯೇ ಎಂಬ ಗೊಂದಲಕ್ಕೆ ಒಳಗಾಗುತ್ತಾರೆ. ಇದು ಸಂಪೂರ್ಣವಾಗಿ ಆಧಾರರಹಿತವಾದ ಮೂಢನಂಬಿಕೆ. ತೆಂಗಿನ ಮರ ಜೀವ ನೀಡುವ, ಪೋಷಿಸುವ ವೃಕ್ಷವೇ ಹೊರತು ಎಂದಿಗೂ ಅಶುಭದ ಸಂಕೇತವಲ್ಲ. ಆದರೆ ಇಲ್ಲಿ ಪ್ರಕೃತಿಯ ನೈಸರ್ಗಿಕ ಜಾಗೃತಿ ಕೂಡ ಅತ್ಯಂತ ಮುಖ್ಯ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.